ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ಎಲ್ರಿಗೂ. ನಾನು ನಿಮ್ಮ ಮಂಜು. ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಿಪುಟ್ಟ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹಾಲು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಈ ವಿಡಿಯೋನ ತುಂಬ ಜನಕ್ಕೆ ತಲುಪಿಸೋಕ್ಕೆ ಟ್ರೈ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಶಾವಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಶಾವಿಗೆಗೆ ಒಂದು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ತುಪ್ಪ ಜಾಸ್ತಿ ತಿನ್ನೋದಾದರೆ 1 ಟೇಬಲ್ ಸ್ಪೂನ್ ಕೂಡ ಹಾಕ್ಕೊಬೋದು. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಆಗಲೇ ಶಾವಿಗೆ ನೋಡೋದಕ್ಕೂ ಹಾಗೆ ತಿನ್ನೋದಕ್ಕೂ ತುಂಬ ಟೇಸ್ಟಾಗಿ ಬರುತ್ತೆ. ಶಾವಿಗೆನ ನಾವು ಹೇಗೆ ಚೆನ್ನಾಗಿ ಹುರ್ಕೊತೀವಿ ಅನ್ನೋದ್ರ ಮೇಲೆ ಶಾವಿಗೆ ಫಿನಿಶಿಂಗಲ್ಲಿ ಚೆನ್ನಾಗಿ ಬರುತ್ತೆ. ನಮ್ಮ ಧನುಗಂತೂ ಹಾಲು ಖೀರ್ ಅಂದರೆ ತುಂಬಾ ಇಷ್ಟ. ಆಲ್ ಟೈಮ್ ಫೇವ್ರೇಟ್ ಅವರಿಗೆ ಇದು. ನಾನು ಯಾವಾಗಲೂ ಮನೇಲಿ ಮಾಡ್ತಾನೆ ಇರ್ತೀನಿ. ಅವ್ರ ಬರ್ತಡೇಗಂತೂ ಮಿಸ್ ಇಲ್ದಲೇ ಮಾಡ್ತಾನೆ ಇರ್ತೀನಿ. ಇವಾಗ ನಾನು ಶಾವಿಗೆನ ಫ್ರೈ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ ಹಾಲನ್ನ ಇಟ್ಟು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಗಟ್ಟಿ ಹಾಲು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಮಳ್ಳಿದ್ಮೇಲೆ ನಾವು ಹುರ್ಕೊಂಡಿರ್ತೀವಲ್ಲ ಶಾವಿಗೆ, ಅದನ್ನು ಹಾಲೊಳಗೆ ಹಾಕಬೇಕು. ಹಾಕ್ಬಿಟ್ಟು ನಿಧಾನಕ್ಕೆ ತಿರುಗಿಸ್ತಾ ಬರಬೇಕು. ಒಂದು 5 ನಿಮಿಷಕ್ಕೆ ಎಲ್ಲ ಶಾವಿಗೆ ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ. ಬಿಸಿ ಹಾಲಿಗೆ ಹಾಕೋದ್ರಿಂದ ಚೆನ್ನಾಗಿ ಹಾಲು ಕಾಯಕ್ಕೆ ಇಟ್ಟಾಗಲೇ ಸಕ್ಕರೆನ ಹಾಕಬಾರ್ದು. ಆವಾಗ ಏನಾದರೂ ನಾವು ಶಾವಿಗೆ ಹಾಕಿದ್ರೆ ಶಾವಿಗೆ ಎಲ್ಲ ಗಟ್ಟಿಗೆ ಆಗಿಬಿಡುತ್ತೆ. ಆಮೇಲೆ ಫಸ್ಟು ಹಾಲು ಕಾಯಿಸ್ಕೊಂಡು ಆಮೇಲೆ ಶಾವಿಗೆ ಹಾಕ್ಕೊಂಡು ಶಾವಿಗೆ ಬೆಂದ ಮೇಲೆ ನಾವು ಸಕ್ಕರೆನ ಆ್ಯಡ್ ಮಾಡ್ಕೊಬೇಕು. ಈಗ ಇದು ಒಂದು 5 ನಿಮಿಷಕ್ಕೆಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗೋಷ್ಟರಲ್ಲಿ ನಾನಿಲ್ಲಿ ಇನ್ನೊಂದು ಕಡೆ ಪಾತ್ರೆಗೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊತಿದ್ದೀನಿ. ಗೋಡಂಬಿ ಖಾಲಿಯಾಗಿತ್ತು, ಹಾಗೆ ಇರೋ ದ್ರಾಕ್ಷಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾನು ಶಾವಿಗೆಗೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಶಾವಿಗೆ ಆಲ್ರೆಡಿ ಬೆಂದಿದೆ. ಹಾಗೆ ಅದಕ್ಕೆ ನಾನು ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊತೀನಿ. ಶುಗರ್ ಪೇಷಂಟ್ಗಳು ಯಾರಾದರೂ ಇದ್ದರೆ ಸಕ್ಕರೆ ಬದಲಿಗೆ ಬೆಲ್ಲನ ಬಳಸಿ, ಅದು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ. ಅಂದರೆ ನಾವು ಜಾಸ್ತಿ ಸಕ್ಕರೆನ ಉಪಯೋಗಿಸಲೇಬಾರ್ದು. ಆದಷ್ಟು ನಿಮ್ಮ ಮನೇಲಿ ಕಾಫಿ ಟೀ ಎಲ್ಲದಕ್ಕೂ ಬೆಲ್ಲನೇ ಉಪಯೋಗಿಸಿ. ಬೆಲ್ಲನೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ನೋಡ್ತಿರ್ಬೋದು ಸಕ್ಕರೆನ ಹಾಕಿದ್ಮೇಲೆ ಅದು ಸಕ್ಕರೆ ನೀರಿನಂಶ ಎಲ್ಲ ಬಿಡುತ್ತಾ ಗಟ್ಟಿ ಇತ್ತು ಆಗಲೇ ಹಾಲು ಖೀರು. ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಎಲ್ಲ ಮತ್ತೆ ತೆಳ್ಳಗಾಗುತ್ತೆ. ಇವಾಗ ಇದು ಮತ್ತೆ ಗಟ್ಟಿ ಆಗೋದಿಲ್ಲ. ಅದಕ್ಕೇ ಲಾಸ್ಟಿಗೆ ಸಕ್ಕರೆನ ಆ್ಯಡ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿಯಾಗಿ ಯಮ್ಮಿಯಾಗಿ ಬಂದಿದೆ ಹಾಲು ಖೀರು ಅಂತ. ನೀವುಗಳು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ಗೆ ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಆದಷ್ಟು ಈ ವಿಡಿಯೋನ ತುಂಬ ಜನಗಳಿಗೆ ರೀಚ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರೂ ಸಪೋರ್ಟು ನಮ್ಮ ಚಾನಲ್ಗೆ ತುಂಬಾ ಮುಖ್ಯ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಮುಂದಿನ ಹೊಸ ವಿಡಿಯೋದಲ್ಲಿ ಬೇರೆ ಒಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.